ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಮೀನರಾಶಿಯವರ ಭಯಕ್ಕೆ ಕಾರಣಗಳು. ಇದು ಈ ಸರಣಿಯ ಕೊನೆಯ ವಿಡಿಯೋ. ಈ ಪ್ರತಿಯೊಂದು ರಾಶಿಗಳ ಭಯಕ್ಕೆ ಕಾರಣವೇನು ಎನ್ನುವಂಥ ವಿಡಿಯೋ ಸರಣಿಯಲ್ಲಿ ಇದು ಕೊನೆಯ ವಿಡಿಯೋ. ಮೀನರಾಶಿಯವರ ಭಯಕ್ಕೆ ಕಾರಣಗಳು. ಸಾಮಾನ್ಯವಾಗಿ ಈ ಮೀನರಾಶಿಯವರು ಸಾಮಾನ್ಯವಾಗಿ ಇದು ಗುರುವಿನ ರಾಶಿ ಅಂತ ಹೇಳ್ಬೋದು. ತುಂಬ ಒಂದು ಸಾಫ್ಟಾಗಿ ತುಂಬ ಒಂದು ಸರಳವಾಗಿ ಇರ್ತಾರೆ ಇವರು ಮೀನರಾಶಿಯವರು. ಇದು ಏನಂತ ಹೇಳಿದ್ರೆ ಈ ಮೀನರಾಶಿಯವರು ತುಂಬ ಸರಳತೆಯಲ್ಲಿ ಇರೋ ಕಾರಣ ಜನರು ಇವರಿಗೆ ಸ್ವಲ್ಪ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡ್ತಾರೆ. ಇದು ಈ ಥರ ಆದಾಗ ತುಂಬ ಒಂದು ಭಯ ಪಡ್ತಾರೆ ಅಂತ ಹೇಳ್ಬೋದು ಇವರು ಮೀನರಾಶಿಯವರು. ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಈ ಮೀನರಾಶಿಯವರಿಗೆ ಏನಾದರೂ ಲೈಫಲ್ಲಿ ಜೀವನದಲ್ಲಿ ಏನಾದರೂ ಅಹಿತಕರ ಘಟನೆ ಏನಾದರೂ ನಡೆದರೆ ಇದು ಕೂಡ ಇವರಿಗೆ ತುಂಬ ಒಂದು ಭಯ ಕೊಡ್ತದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಮೀನರಾಶಿಯವರು ಲೈಫಲ್ಲಿ ಹಿತಕರ ಘಟನೆಗಳು, ಈ ಥರ ಕೆಟ್ಟ ಘಟನೆಗಳನ್ನು ತುಂಬ ಒಂದು ಅವಾಯ್ಡ್ ಮಾಡ್ತಾರೆ. ಏನಾದರೂ ಇವ್ರ ಜೀವನದಲ್ಲಿ ಏನಾದರೂ ಅಕಸ್ಮಾತ್ತಾಗಿ ಏನಾದರೂ ಹಿತಕರ ಘಟನೆ ಏನಾದರೂ ನಡೆದರೆ ಅದು ಕೂಡ ಇವರಿಗೆ ತುಂಬ ಒಂದು ಭಯ ಕೊಡ್ತಾ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಇದು ತುಂಬ ಒಂದು ಇಂಪಾರ್ಟೆಂಟ್ ಪಾಯಿಂಟು. ಇದು ಏನಂದರೆ ತಮ್ಮ ಲೈಫ್ ಪಾರ್ಟ್ನರ್ ಅಂದರೆ ತಮ್ಮ ಸಂಗಾತಿಯ ಜೊತೆ ತಮ್ಮ ಸಂಬಂಧ ಏನಾದರೂ ಹದಗೆಟ್ಟರೆ ಏನು ಮಾಡೋದು ಅಂತ ಒಂದು ಇರೋದೊಂದು ಇನ್ನರ್ ಫೀರ್ ಇರ್ತದೆ. ಇದು ಇವರು ಹೊರಗಡೆಯನ್ನು ತೋರಿಸ್ಕೊಳ್ಳಲ್ಲ, ಆದರೂ ಕೂಡ ಒಂದು ಇವರ ಮನಸ್ಸಿನಲ್ಲೇ ಒಂದು ಕೊರತೆ ಇರ್ತದೆ. ಅಂದರೆ ತಮ್ಮ ಜೀವನ ಸಂಗಾತಿ ಜೊತೆ ಏನಾದರೂ ಒಂದು ಸಂಬಂಧ ಹದಗೆಟ್ಟರೆ ಏನು ಮಾಡ್ಬೋದು, ಈ ಥರ ಒಂದು ವಿನಾಕಾರಣವಾದ ಒಂದು ಭಯ ಇರ್ತದೆ ಇವರಿಗೆ. ನೆಕ್ಸ್ಟ್ ಕೊನೆಯದಾಗಿ ಅಂತ ಹೇಳಿದ್ರೆ ಇವರು ಈ ತಮ್ಮ ವ್ಯವಹಾರದಲ್ಲಿ ಇವರದೊಂದು ಮೀನರಾಶಿಯರದ ಒಂದು ಪರ್ಸನಲ್ ಲೈಫ್ ಇರ್ತದಲ್ಲ, ಈ ಲೈಫಲ್ಲಿ ತಮ್ಮ ವ್ಯವಹಾರದ ಬದುಕಿನಲ್ಲಿ ಇದು ತಮ್ಮ ಸಂಗಾತಿಗೆ ಏನಾದರೂ ತೊಂದರೆ ಕೊಡಬಹುದೇನೋ ಅಂತ ಒಂದು ಭಯ ಇರ್ತದೆ ಇವರಿಗೆ. ಅಂದರೆ ಈ ತಮ್ಮ ವೃತ್ತಿ ಬದುಕು ಅಥವಾ ತಮ್ಮ ವ್ಯವಹಾರದ ಬದುಕಿಗೂ ಮತ್ತು ತಮ್ಮ ಸಂಗಾತಿಗೂ ಏನಾದರೂ ಒಂದು ವಿರುದ್ಧ ಆಗಬಹುದೇನೋ ಅಂತ ಒಂದು ಇದು ಕೂಡ ಒಂದು ಇವರದೊಂದು ಭಯ ಇರ್ತದೆ. ಇದು ಕೂಡ ಇರೋದೊಂದು ಇಮ್ಯಾಜಿನ್ ಅಂತ ಹೇಳ್ಬೋದು. ಇದು ರಿಯಲ್ ಆಗಿ ಏನಾಗಲ್ಲ. ಇದು ಅವರು ಈಗ ಈ ಥರ ಒಂದು ಇಮ್ಯಾಜಿನ್ ಮಾಡಿಕೊಂಡು ಈ ಥರ ಒಂದು ಭಯ ಪಡ್ತಾರೆ ಅಂತ ಹೇಳ್ಬೋದು. ಇದು ಮೀನರಾಶಿಯವರ ಭಯಕ್ಕೆ ಕಾರಣಗಳು. ಇಲ್ಲಿಗೆ ಈ ಸರಣಿಯಲ್ಲಿ ಪ್ರತಿಯೊಂದು ರಾಶಿಗಳ ಭಯಕ್ಕೆ ಯಾವ ಕಾರಣ ಅಂತ ಒಂದು ಸರಣಿ ಇಲ್ಲಿಗೆ ಮುಗೀತದೆ. ನೆಕ್ಸ್ಟು ಸರಣಿಯಲ್ಲಿ ಬೇರೆ ಒಂದು ಹೊಸ ವಿಷಯದಲ್ಲಿ ಸಿಗೋಣ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು, ಜ್ಯೋತಿಷ್ಯದಲ್ಲಿ ಯಾವ ಥರ ಒಂದು ವಿಡಿಯೋ ಮಾಡಬೇಕಂತ ನಿಮ್ಗೆ ಅನಿಸಿದರೆ ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು. ನಮ್ಮ ಚಾನಲಲ್ಲಿ ತುಂಬ ಒರಿಜಿನಲ್ ಆಗಿ ಕಂಟೆಂಟ್ ಇರ್ತದೆ. ಬೇರೆ ಆ ಥರ ಏನು ಮೂಢನಂಬಿಕೆ ಆ ಥರ ಏನಿರಲ್ಲ. ತುಂಬ ಒಂದು ಸ್ಟಡಿ ಮಾಡಿ, ಡೀಪಾಗಿ ಸ್ಟಡಿ ಮಾಡಿ, ವಿಶ್ಲೇಷಣೆ ಮಾಡಿನೇ ನಾವು ಕಾಂಟೆಂಟ್ ಹಾಕ್ತೀವಿ. ನಿಮಗೇನಾದರೂ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ವಿಡಿಯೋ ಬೇಕಿದ್ದರೆ ಕಮೆಂಟಲ್ಲಿ ಹಾಕಿ. ನಮಸ್ಕಾರ.